ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ದಾವೂದ್ ಇಬ್ರಾಹಿಂ ಈ ಹೆಸರು ಕೇಳಿದ್ರೆ ಮಹಾನಗರಿ ಮುಂಬೈ ಕೂಡ ಕೆಲವೊಮ್ಮೆ ಬೆಚ್ಚಿ ಬೀಳುತ್ತೆ. ಅಂದ್ರೆ ಕೊಲೆ ಸುಲಿಗೆ ಗುರಿಯಾಗಿಸಿಕೊಂಡು ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ, ಭಯೋತ್ಪಾದನೆ ಸೇರಿದಂತೆ ಹಲವು ಅಪರಾಧ ಚಟುವಟಿಕೆಗಳಿಗೆ ಕಿಂಗ್ ಆಗಿದ್ದಂತಹ ದಾವೂದ್ ಇಬ್ರಾಹಿಂ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಲ್ಲಿ ಒಬ್ಬ. ನೋಡಿ, ಈ ಸದ್ಯ ಪಾಕಿಸ್ತಾನದ ಕರಾಚಿಯಲ್ಲಿ ಪಾಕ್ ರಕ್ಷಣೆಯಲ್ಲಿ ತಲೆಮರೆಸಿಕೊಂಡಿರುವಂತಹ ಈ ದಾವೂದ್ನನ್ನ ನಡುಗಿಸಿದ ಒಬ್ಬ ಗ್ಯಾಂಗ್ಸ್ಟಾರ್ ಅಂತಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕ್ರಿ. ಯಾಕೆ ಅಂತಂದ್ರೆ ಆ ಕಾಲದಲ್ಲಿ ದಾವೂದ್ ಇಬ್ರಾಹಿಂ ಹಾಗೂ ಆತನ ಡಿ ಕಂಪನಿಯನ್ನೇ ನಡುಗಿಸಿದಂಥ ಏಕೈಕ ಗ್ಯಾಂಗ್ಸ್ಟಾರ್ ಅಂತಂದ್ರೆ ಅದು ಯಾರು ಗೊತ್ತಾ? ಅರುಣ್ ಗಾವ್ಲಿ. ಎಸ್, ಈ ಹೆಸರು ಕೇಳಿದಾಗ ನಿಜಕ್ಕೂ ಕೂಡ, ಯಾಕಂದ್ರೆ ಈಗಲೂ ಕೂಡ ಬಾಂಬೆಯಲ್ಲಿ ಅರುಣ್ ಗಾವ್ಲಿ ಅಂತಂದಾಗ ಆ ಸಂಭ್ರಮ, ಸಡಗರ, ಆ ತಾಕತ್ತು, ಅರೆ ಏನಪ್ಪಾ ಈ ಅರುಣ್ ಗಾವ್ಲಿ ಯಾರು, ಏನ್ ಕತೆ ನಾವೆಲ್ಲರೂ ಕೂಡ ಅನಿಸುತ್ತೆ. ಎಸ್, ನೋಡಿ, ಇದೀಗ ಬರೋಬ್ಬರಿ 17 ವರ್ಷಗಳ ಬಳಿಕ ಅರುಣ್ ಗಾವ್ಲಿ ಜೈಲಿಂದ ಹೊರಬಂದಿದ್ದಾನೆ. ಅದು ಶಿಕ್ಷೆ ಅನುಭವಿಸಿ ಅಲ್ಲ, ಯಾಕಂದ್ರೆ ಜಾಮೀನು ಪಡೆದುಕೊಂಡು. ಅರೆ ಯಾಕಪ್ಪ, ಏನಾಯಿತು? ಎಸ್, ಸಾಕಷ್ಟು ಜನಕ್ಕೆ ಅರುಣ್ ಗಾವ್ಲಿ ಯಾರು, ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಗೊತ್ತಿರುತ್ತೆ. ಆದರೆ 17 ವರ್ಷಗಳ ಕಾಲ ಇದೀಗ ಜೈಲಿಂದ ಒಂದಿಷ್ಟು ಜಾಮೀನು ಪಡೆದು ಬಂದಿದ್ಯಾಕೆ, ಇನ್ನು ಮತ್ತೆ ಬಾಂಬೆ ಶೇಕ್ ಆಗ್ತಾ ಇರೋದು ಯಾಕೆ, ಅದೆಲ್ಲವೂ ಕೂಡ ಗಮನಿಸ್ತಾ ಹೋಗೋಣ. ನೋಡಿ, 17 ವರ್ಷಗಳ ನಂತರ ಜೈಲಿನಿಂದ ಹೊರಬಂದಂತ ಅರುಣ್ ಗಾವ್ಲಿ ಶಿವಸೇನೆ ನಾಯಕರಾಗಿರುವಂತಹ ಕಮಲಾಕರ್ ಹತ್ಯೆಗೆ ಸಂಬಂಧಿಸಿದಂತೆ ಬಂಧಿಸಲ್ಪಟ್ಟಂತ ವ್ಯಕ್ತಿ. ಸುಮಾರು 17 ವರ್ಷಗಳ ನಂತರ ಅರುಣ್ ಗಾವ್ಲಿ ಜೈಲಿಂದ ಹೊರಬಂದಿದ್ದಾನೆ. ಅದು ಜಾಮೀನು ಪಡೆದ್ರಿ ಏನೋ ಏಕಾಏಕಿ ಒಂದು ಕಡೆ ಜೈಲಿಂದ ಬಿಡುಗಡೆ ಆಗಿದ್ದು ಇವನು ಅಪರಾಧಿ ಅಲ್ಲ ಅಂತಲ್ಲ, ಜಾಮೀನು ಪಡೆದು ಬಂದಿದ್ದಾರೆ. ಸೊ ಹಾಗಾಗಿ ದರೋಡೆಕೋರ್ನಿಂದ ರಾಜಕಾರಣಿಯಾಗಿ ಪರಿವರ್ತನೆಗೊಂಡಂತ ಅರುಣ್ ಗಾವ್ಲಿ ಸೆಪ್ಟೆಂಬರ್ 3ರಂದು ಜೈಲಿನಿಂದ ಜಾಮೀನು ಪಡೆದು ಹೊರಬಂದಿದ್ದಾರೆ. ನೋಡಿ, 2007ರಲ್ಲಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕಳೆದ ವಾರ ಜಾಮೀನು ನೀಡಿದಂತ ನಂತರ ನಾಗ್ಪುರದ ಕೇಂದ್ರ ಕಾರಾಗೃಹದಿಂದ ಹೊರಬಂದಿದ್ದಾನೆ. ನೋಡಿ, ತೀವ್ರ ಭದ್ರತೆಯಲ್ಲಿ ಜೈಲಿನಿಂದ ಒಂದಿಷ್ಟು ಹೊರಗಡೆ ಬಂದಿದ್ದಾರೆ ಅರುಣ್ ಗಾವ್ಲಿ. ನಾಗ್ಪುರ ಕೇಂದ್ರ ಕಾರಾಗೃಹದಿಂದ 9 ವರ್ಷಗಳ ಸೇರಿದಂತೆ ಹೆಚ್ಚಿನ ಭದ್ರತೆ ಸೆಲ್ನಲ್ಲಿ 17 ವರ್ಷಗಳ ಹೆಚ್ಚಿನ ಕಾಲ ಜೀವವನ್ನ ಕಳೆದಿದ್ದಾರೆ. ನಂತರ 76 ವರ್ಷದ ಗ್ಯಾಂಗ್ಸ್ಟಾರ್ ತನ್ನ ಕುಟುಂಬದೊಂದಿಗೆ ಬದುಕುತ್ತಾ ಮತ್ತು ತನ್ನ ಮೊಮ್ಮಕ್ಕಳೊಂದಿಗೆ ಆಟ ಆಡುವ ಆಸೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಅರುಣ್ ಗಾವ್ಲಿಗೆ ನಾಗ್ಪುರ ಪೊಲೀಸರು ಮತ್ತು ಜೈಲು ಸಿಬ್ಬಂದಿ ಬಿಗಿ ಭದ್ರತೆಯನ್ನ ಏರ್ಪಡಿಸಿದ್ರು. ಇದು ಚುನಾವಣೆ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅನ್ನುವಂತ. ಯಾಕಂದ್ರೆ ಅರುಣ್ ಗಾವ್ಲಿ ಬಂದಿದ್ಯಾಕೆ ಹಾಗಾದ್ರೆ? ಯಾಕಂದ್ರೆ ಈಗಾಗಲೇ ಒಂದಿಷ್ಟು ಬಾಂಬೆ ಮಹಾನಗರಿಯಲ್ಲಿ ಒಂದಿಷ್ಟು ಚುನಾವಣೆ ಇದೆ. ಈ ಚುನಾವಣೆಯ ಸಂದರ್ಭದಲ್ಲಿ ಅರುಣ್ ಗಾವ್ಲಿಯನ್ನ ಹೊರಗೆ ಬಂದಿದ್ಯಾಕೆ ಹಾಗಾದ್ರೆ? ಈ ಅರುಣ್ ಗಾವ್ಲಿಯನ್ನ ಮುಂದೆ ಇಟ್ಕೊಂಡು ಇದೀಗ ಚುನಾವಣೆ ಗೆಲ್ಲುವಂತ ರಣತಂತ್ರ ಏನಾದ್ರೂ ಹೂಡಿದಾರ, ಏನಾದ್ರೂ ಒಂದಿಷ್ಟು ಅಭಿಪ್ರಾಯಗಳು ಇದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಗಮನಿಸಬೇಕು. ಈ ಅರುಣ್ ಗಾವ್ಲಿ ಡ್ಯಾಡಿ ಅಂತಾನೆ ಫೇಮಸ್. ಬಾಂಬೆ ಮಹಾನಗರಿಯಲ್ಲಿ ಡ್ಯಾಡಿ ಅಂತಾನೆ ಫೇಮಸ್ ರೀ. ನೋಡಿ, 17 ವರ್ಷಗಳ ನಂತರ ಜೈಲು ಶಿಕ್ಷೆ ನಂತರ ಡಾನ್ ಅರುಣ್ ಗಾವ್ಲಿ ಒಂದಿಷ್ಟು ಬೈಕುಲ್ಲಾಗೆ ಮರಳಿರುವುದು ಈಗ BMC ಅಂತಂದ್ರೆ ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಗೂ ಮುನ್ನ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಯಾಕಂದ್ರೆ ಈಗ ಚುನಾವಣೆ ಬರ್ತಾ ಇರುವಂತದ್ದು, ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಅನ್ನುವಂಥ ಒಂದು ಚುನಾವಣೆ ಬರುತ್ತೆ. ಆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚುನಾವಣೆಗಿಂತ ಮುಂಚೆನೆ ಅರುಣ್ ಗಾವ್ಲಿ ಯಾಕೆ ಬಂದ್ರು, ಏನ್ ಕತೆ? ಯಾಕಂದ್ರೆ ಇನ್ನೂ ಪ್ರಭಾವಿ ಅಂತ ನಂಬೋದಕ್ಕೂ ಕೂಡ ಆಗುತ್ತೆ. ಯಾಕಂದ್ರೆ ಇವರನ್ನ ಮುಂದೆ ಇಟ್ಕೊಂಡು ಸಾಕಷ್ಟು ಜನ ಚುನಾವಣೆಯೂ ಕೂಡ ಗೆಲ್ಬಹುದು. ಇವರ ಪೆನಲ್ ಚುನಾವಣೆ ಕೂಡ ಗೆದ್ದು ಬೀಗಿರುವಂತ ಇತಿಹಾಸ ಇದೆ. ಯಾಕಂದ್ರೆ ಇನ್ನು ಪ್ರಭಾವಿ ಅನ್ಬೋದು ಸಾಕಷ್ಟು ಸಹಜವಾಗಿ ನಾವೆಲ್ಲರಿಗೂ ಕೂಡ ಗೊತ್ತೇ ಇದೆ. ಯಾಕಂದ್ರೆ ಬಾಂಬೆ ಡಾನ್ ಅಂತ ಅಂದಾಗ ಆತನ ಪ್ರಭಾವ ಯಾವ ರೀತಿ ಆಗಿರುವಂಥದ್ದು, ಏನ್ ಕತೆ ಅನ್ನೋದ್ರ ಬಗ್ಗೆ ನಮಗೆಲ್ಲರೂ ಕೂಡ ಒಂದಿಷ್ಟು ಅಂದಾಜಿದೆ. ಸೊ ಹಾಗಾಗಿ ನೋಡಿ, ಈಗ ಗಾವ್ಲಿ ದಂಗಿ ಚಾಲ್ ಪ್ರದೇಶದಲ್ಲಿ ಮತದಾನ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂಥದ್ದು. ಅಂತಂದ್ರೆ ಗಿರಣಿ ಕೆಲಸಗಾರನಿಂದ ದರೋಡೆಕೋರನಾಗಿ ಬೆಳೆದ ಶಾಸಕರಾಗಿಯೂ ಕೂಡ ಕೆಲಸ ಮಾಡಿದಂತ ಗಾವ್ಲಿಯನ್ನ ಗಣೇಶ ಮಹೋತ್ಸವ ಸಂದರ್ಭದಲ್ಲಿ ಜಾಮೀನು ಮೇಲೆ ಬಿಡುಗಡೆ ಮಾಡಲಾಗಿದ್ದು ಚರ್ಚೆಗೆ ಕಾರಣ ಆಗಿದೆ. ಒಂದು ಕಡೆ BRA ಗ್ಯಾಂಗ್ ಕಟ್ಟಿಕೊಂಡು ರೌಡಿಸಂ ಮಾಡ್ತಿದ್ದ. ಅಂತಂದ್ರೆ BRA ಈ ಗಾವ್ಲಿ ಏನ್ ಮಾಡಿಬಿಟ್ಟಿದ್ರು ಅಂತಂದ್ರೆ ಆವಾಗಿನ ಸಂದರ್ಭದಲ್ಲಿ ಅಂತಂದ್ರೆ ಬಾಂಬೆ ಡಾನ್ ಆಗಕ್ಕಿಂತ ಮುಂಚೆ ಒಂದು ಗ್ಯಾಂಗ್ ಅನ್ನ ಕಟ್ಟಿದ್ರು. ಅದು BRA ಗ್ಯಾಂಗ್ ಕಟ್ಟಿಕೊಂಡು ರೌಡಿಸಂ, ಗಿರಣಿ ಕಾರ್ಮಿಕನಾಗಿ ಮಗನಾಗಿ ಜನಿಸಿದಂತ ಗಾವ್ಲಿ ಕೂಡ ಮುಂಬೈನ ಜವಳಿ ಗಿರಣಿಗಳಲ್ಲಿ ತಮ್ಮ ಕೆಲಸದ ಜೀವನವನ್ನ ಪ್ರಾರಂಭ ಮಾಡಿದ್ರು. ಆದ್ರೆ 1982 ಮುಷ್ಕರವನ್ನ ಹಲವಾರು ಕಾರ್ಖಾನೆಗಳ ಮುಚ್ಚಲು ಕಾರಣವಾಯಿತು. ನೋಡಿ,
ಇದರಿಂದಾಗಿ ಸಾವಿರಾರು ಜನರ ಒಂದಿಷ್ಟು ನಿರುದ್ಯೋಗಿ ಆಗ್ಬಿಡ್ತಾರೆ. ಯಾಕಂದ್ರೆ ಕಾರ್ಖಾನೆಗಳು ಸಂಪೂರ್ಣವಾಗಿ ಕ್ಲೋಸ್ ಮಾಡೋದ್ರಿಂದಾಗಿ ಅಲ್ಲಿ ಸಾವಿರಾರು ಜನ ಕೆಲಸ ಇಲ್ಲದೆ ಒಂದಿಷ್ಟು ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ನಿರುದ್ಯೋಗಿಗಳಾಗ್ತಾರೆ. ಈ ಅಸಮಾಧಾನವನ್ನ ಲಾಭ ಪಡೆದುಕೊಂಡಂತ ಗಾವ್ಲಿ ನಿರುದ್ಯೋಗಿಗಳನ್ನ ತನ್ನತ್ತ ಸೆಳೆದುಕೊಂಡ್ಬಿಡ್ತಾರೆ. 1980ರ ದಶಕದ ಮಧ್ಯಭಾಗ ವೇಳೆಗೆ ಅವರು BRA ಗ್ಯಾಂಗ್ ಅನ್ನ ಕಟ್ಕೊಂಡ್ಬಿಡ್ತಾರೆ. ಇದು ಅಂತಂದ್ರೆ ಆವಾಗಿನ ಸಂದರ್ಭದಲ್ಲಿ ಮೂವರು ಅಂತಂದ್ರೆ ತ್ರಿಮೂರ್ತಿಗಳು ಅಂತ ನಾವು ಕರಿತೀವಲ್ಲ, ಅದೇ ರೀತಿಯಾದಂತ ಅಂದ್ರೆ ಈಗ ಬಾಬು ರಶೀಮ್ ಅನ್ನುವಂತ ಅವರು, ಮತ್ತೊಂದು ಕಡೆ ರಾಮ್ ನಾಯಕ್ ಅಂತವರು, ಮತ್ತೊಂದು ಕಡೆ ಅರುಣ್ ಗಾಬ್ಲಿ, ಈ ಮೂವರು ಜನ ಒಂದು BRA ಅನ್ನುವಂತ ಒಂದು ಗ್ಯಾಂಗ್ ಅನ್ನ ಕಟ್ಕೋತಾರೆ. ಆ ಗ್ಯಾಂಗ್ ಅನ್ನ ಮುನ್ನಡೆಸ್ಕೊಂಡು ಒಂದು ಕಡೆ, ಯಾಕಂದ್ರೆ ನಿರುದ್ಯೋಗ ಆಗಿರುತ್ತೆ, ಎಲ್ಲಾ ಕಂಪನಿಗಳನ್ನ ಬಂದಾಗಿರುತ್ತೆ ಮುಷ್ಕರಗಳಿಂದಾಗಿ, ಆ ಎಲ್ಲಾ ಕಾರ್ಮಿಕರನ್ನ ತನ್ನತ್ತ ಸೆಳೆಯೋದಕ್ಕೆ ಒಂದು ಬಹುದೊಡ್ಡ ಒಂದು ಪ್ಲಾನ್ ಕೂಡ ರೆಡಿ ಆಗುತ್ತೆ. ನೋಡಿ, ಆ ಸಂದರ್ಭದಲ್ಲಿ ಶಾಸಕನಾಗಿಯೂ ಕೂಡ ಆಯ್ಕೆ ಮಾಡ್ತಾರೆ. ನೋಡಿ, ಬೈಕುಲ್ಲಾದ ದಡ್ಗಿ ಏನ್ ಚಾಲನಿಂದಾಗಿ ಒಂದು ಕಾಲದಲ್ಲಿ ಭೂಗತ ಜಗತ್ತನ್ನೇ ನಾಯಕನಾಗಿದ್ದ ಗೌಲಿ ರಾಜಕೀಯಕ್ಕೆ ಸೇರುವ ಮೊದಲು ಮುಂಬೈನ ಗ್ಯಾಂಗ್ ವಾರ್ಗಳಲ್ಲಿ ದೊಡ್ಡ ಹೆಸರನ್ನ ಮಾಡ್ತಾರೆ. ಯಾಕಂದ್ರೆ ಚುನಾವಣೆ ಬರೋಕ್ಕಿಂತ ಮುಂಚೆ, ಒಂದಿಷ್ಟು ರಾಜಕೀಯ ಸೇರೋಕ್ಕಿಂತ ಮುಂಚೆ ಒಂದು ಗ್ಯಾಂಗ್ ವಾರ್ ಅಂತಂದ್ರೆ ಮುಂಬೈನ ಒಂದು ಗ್ಯಾಂಗ್ ವಾರ್ ಅಲ್ಲಿ ಸೇರ್ಕೊಂಡು ಅವಾಗಿನ ಕಾಲದಲ್ಲಿ ಬಹುದೊಡ್ಡದಾಗಿ ಹೆಸರನ್ನ ಈ ಒಂದಿಷ್ಟು ಅರುಣ್ ಗೌಲಿ ಮಾಡ್ತಾರೆ. ನೋಡಿ, ಆತ ಅಖಿಲ ಭಾರತೀಯ ಸೇನೆಯ ಒಂದ್ ಕಡೆ ಸ್ಥಾಪನೆಯೂ ಕೂಡ ಮಾಡ್ತಾರೆ. ಮತ್ತು 2004 ಮತ್ತು 2009ರ ನಡುವೆ ಚಿಂಚ್ಪೋಕ್ಲಿ ಇಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಮೊದಲೇ ಬಾರಿಗೆ 2009ರಲ್ಲಿ ಚಿಂಚ್ಪೋಕ್ಲಿಯಲ್ಲಿ ಚುನಾವಣೆ ನಡೆಯುತ್ತೆ, ವಿಧಾನಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರ ಚುನಾವಣೆ ಸಂದರ್ಭದಲ್ಲಿ ಶಾಸಕರಾಗಿ ಅರುಣ್ ಗೌಲಿ ಆಯ್ಕೆ ಆಗ್ತಾರೆ. ಮತ್ತೊಂದು ಕಡೆ ಈ ಜಾಮೀನು ನೀಡಿದಂತ ಸುಪ್ರೀಂ ಕೋರ್ಟ್ ಆಗಸ್ಟ್ 2012ರಲ್ಲಿ ಮುಂಬೈ ಸೆಷನ್ ನ್ಯಾಯಾಲಯವು ಜಮ್ಸದ್ಕರ್ ಹತ್ಯೆಯನ್ನ ಕೇಸ್ನಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ. ಯಾಕಂದರೆ ಶಿವಸೇನೆ ನಾಯಕರಾಗಿರುವಂಥ ಜಮ್ಸದ್ಕರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನ ವಿರುದ್ಧ ಈಗ ಜೀವಾವಧಿ ಶಿಕ್ಷೆ ಇದೆ. ನೋಡಿ, ಜೊತೆಗೆ 17 ಲಕ್ಷ ರೂಪಾಯಿ ದಂಡವನ್ನು ಕೂಡ ಅವತ್ತು ವಿಧಿಸುತ್ತೆ. ಡಿಸೆಂಬರ್ 9, 2019ರಂದು ಬಾಂಬೆ ಹೈಕೋರ್ಟ್ನ ಶಿಕ್ಷೆಯನ್ನು ಎತ್ತಿ ಹಿಡಿಯುತ್ತೆ. ನಂತರ ಗಾವ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಈ ವೇಳೆ ಒಂದಿಷ್ಟು ಜಾಮೀನು ಕೂಡ ನೀಡಲಾಗುತ್ತೆ. ಸೊ ನಾವು ಗಮನಿಸ್ತಾ ಹೋದಾಗ ಈ ರೀತಿಯಾದಂಥ ಒಂದು ಜೀವನವನ್ನು ಕಟ್ಟಿಕೊಂಡು, ಅಂತಂದ್ರೆ ಬಾಂಬೆಯನ್ನು ಅಳಗಾಡಿಸಿದಂಥವನು, ಪ್ರಮುಖವಾಗಿ ದಾವೂದ್ ಇಬ್ರಾಹಿಂ ಡಿ ಕಂಪನಿ ಅಂತಂದ್ರೆ ಭೂಗತ ಲೋಕದಲ್ಲಿ ಒಂದು ಕಡೆ ಬಹಳಷ್ಟು ಅಂತಂದ್ರೆ ಬಾಂಬೆಯನ್ನ ನಡಗಿಸಿದಂತ ಡಿ ಕಂಪನಿ ದಾವೂದ್ ಇಬ್ರಾಹಿಂ ನನ್ನ ಏಕೈಕ ಎದುರು ಹಾಕೊಂಡು ಅವರನ್ನ ನಡಗಿಸಿದಂತ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಅರುಣ್ ಗಾವ್ಲಿ. ಈಗಲೂ ಕೂಡ ಡ್ಯಾಡಿ ಅಂತಾನೆ ಫೇಮಸ್. 17 ವರ್ಷಗಳ ನಂತರ ಇದೀಗ ಮತ್ತೆ ಬಾಂಬೆಗೆ ಬಂದಿರುವಂಥದ್ದು ಸಾಕಷ್ಟು ಸುದ್ದಿ ಆಗ್ತಾ ಇದೆ, ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನೋಡಿ, ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ್ರೂ ಕೂಡ ಇದೀಗ ಒಂದು ಕಡೆ ನಾಗ್ಪುರ ಕಾರ್ಯಗೃಹದಿಂದ ನೇರವಾಗಿ ಬಾಂಬೆಗೆ ಬಂದಿದ್ದು ಇಡೀ ಬಾಂಬೆ ಶೇಕ್ ಆಗ್ತಾ ಇರುವಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಯಾಕೆ ಗೌಲಿ ಅವರು ಬಂದರು, ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆ ನಡೀತಾ ಇದೆ. ಸೊ ಹಾಗಾದ್ರೆ ಅವರ ಕತೆ ಯಾವ ರೀತಿಯಾಗಿತ್ತು, ಏನು ಕತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ